4ನೇದು, ನಾವು ಯಾರ ಸಂಘದಲ್ಲಿ ಇರ್ತೀವಿ, ಯಾರ ಮಾತು ಕೇಳ್ತೀವಿ ಅನ್ನೋದು ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಕೆಲವೊಬ್ರು ಹೇಳ್ತಾರೆ, ನಾನು ನೋಡ್ಬಾರ್ದನ್ನೆಲ್ಲ ನೋಡ್ತೀನಿ, ಕೇಳಬಾರ್ದನ್ನೆಲ್ಲ ಕೇಳ್ತೀನಿ, ತಿನ್ಬಾರ್ದನ್ನೆಲ್ಲ ತಿಂತೀನಿ, ಹಾಗೆ ಯಾರ ಜೊತೆ ಬೇಕಾದ್ರೂ ಇರ್ತೀನಿ, ನಾನೇನ್ ಇನ್ಫ್ಲೂಯೆನ್ಸ್ ಆಗಲ್ಲ ಅಂತ. ಇದು ದೊಡ್ಡ ಮಾಯ ಇದು. ಯಾಕಂತಂದ್ರೆ ಇದು ಹೇಗಾಯ್ತು ಅಂದ್ರೆ, ನಾನು ಗಂಟ್ಲು ಮಠ ಕುಡಿತೀನಿ, ನಾನು ವಾಲಾಡೋದಿಲ್ಲ, ನಾನು ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ತೀನಿ ಅಂದಂಗಾಯ್ತು. ನಾವು ಏನ್ ಕೇಳ್ತೀವಿ, ಯಾರ ಜೊತೆ ಇರ್ತೀವಿ, ಏನ್ ನೋಡ್ತೀವಿ, ಎಲ್ಲದು ಕೂಡ ನಮ್ಮ ಒಳಗಿನ ಇನ್ಪುಟ್ ಆಗಿ ನಮ್ಮ ಔಟ್ಪುಟ್ ಕೂಡ ಅದು ಸೇಮ್ ಆಗಿರುತ್ತೆ. ಇನ್ನು ಪ್ರಹ್ಲಾದನ ವಿಷಯದಲ್ಲಿ ನೋಡಿದ್ರೆ, ಪ್ರಹ್ಲಾದ ಭ್ರೂಣಾವಸ್ಥೆಯಲ್ಲಿ ಇರಬೇಕಾದ್ರೆ ತನ್ನ ಅಮ್ಮ ಕಯಾದುವಿಗೆ ನಾರದ ಮುನಿಗಳು ಭಾಗವತಾದಿ ಜ್ಞಾನವನ್ನ ಕೊಡ್ತಾ ಇರಬೇಕಾದ್ರೆ ಭ್ರೂಣವಾಗಿದ್ದ ಪ್ರಹ್ಲಾದ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಅಲ್ಲಿ ಕೇಳಿಸ್ಕೊಂಡಿದ್ದರ ಪರಿಣಾಮವಾಗಿ, ಅವರ ಜೊತೆಯಲ್ಲಿ ಇದ್ದಿದ್ದರ ಪರಿಣಾಮವಾಗಿ ರಾಕ್ಷಸ ಸಂತಾನದಲ್ಲಿ ಹುಟ್ಟಿದ್ರು ಕೂಡ ಪ್ರಹ್ಲಾದ ಅತಿ ಉತ್ತಮ ಗುಣಗಳುಳ್ಳ ಶ್ರೇಷ್ಠ ಭಕ್ತನಾಗ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೊಯ ಸರ್ವಶಾಸ್ತ್ರಕಯ ಅಂತ. ಹಾಗಂದ್ರೆ ಒಂದೇ ಒಂದು ಕ್ಷಣವನ್ನ ಭಗವದ್ ಭಕ್ತರ ಸಂಘದಲ್ಲಿ ಕಳೆದ್ಬಿಟ್ರೆ ಸಾಕು, ಇಡೀ ಎಲ್ಲಾ ಒಳ್ಳೆಯ ಗುಣಗಳು, ಎಲ್ಲಾ ಶಾಸ್ತ್ರವನ್ನು ಕಲ್ತು ಬಿಡ್ತೀವಿ ಅಂತ. ಹಾಗಾಗಿ ಪ್ರಹ್ಲಾದ ನಮಗೆ ಹೇಳ್ಕೊಡ್ತಾ ಇರೋದು, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ಅಂದ್ರೆ ಭಗವದ್ ಭಕ್ತರ ಸಂಘವನ್ನ ಮಾಡಿ ಅಂತ. 5ನೇದು, ತುಂಬಾ ಸಲ ನಾವು ಭಗವಂತನ ಹತ್ರ ಹೋಗಿ ನಮ್ಮ ಕಷ್ಟ ಎಷ್ಟು ದೊಡ್ಡದಿದೆ ಅಂತ ಹೇಳ್ಕೊಳ್ತೀವಿ. ಆದ್ರೆ ಪ್ರಹ್ಲಾದ ಮಹಾರಾಜ್ ನಮಗೆ ಹೇಳ್ಕೊಡ್ತಾರೆ, ಭಗವಂತನ ಹತ್ರ ಬಂದು ನಿನ್ನ ಕಷ್ಟ ಎಷ್ಟು ದೊಡ್ಡದು ಅಂತ ಹೇಳ್ಬೇಡ, ಕಷ್ಟದ ಹತ್ತಿರ ಹೋಗಿ ನನ್ನ ಭಗವಂತ ಎಷ್ಟು ದೊಡ್ಡವನು ಅಂತ ಹೇಳು ಅಂತ.